ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಕರ್ತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಪ್ರಿಯರೇ, ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಜಕರ್ಯನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಬರುತ್ತದೆ: ನಿಮ್ಮನ್ನ ಸಾಕುವವನು ಯೆಹೋವನ ಕಣ್ಣುಗುಡ್ಡನ್ನ ಸಾಕುವವನಾಗಿದ್ದಾನೆ. ಪ್ರಿಯರಾದ ದೇವಜನರೇ, ಇವತ್ತು ನಿಮ್ಮ ವಿರುದ್ಧವಾಗಿ ಅನೇಕ ಸುಳ್ಳು ಸಾಕ್ಷಿಗಳು ಹೇಳುತ್ತಾ ಇದ್ದಾವ. ನಿಮ್ಮ ಕುಟುಂಬದ ವಿರುದ್ಧವಾಗಿ, ನಿಮ್ಮ ಮಕ್ಕಳ ವಿರುದ್ಧವಾಗಿ ಜನರು ಅನೇಕ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರಾ? ನೀವು ಮಾಡುವಂಥ ಕೆಲಸಗಳಲ್ಲಾಗಲಿ, ನಿಮ್ಮ ಬಿಸ್ನೆಸ್ ಅಲ್ಲಾಗಲಿ ಜನರು ನಿಮ್ಮನ್ನ ಹಾಳು ಮಾಡಲಿಕ್ಕೆ ನೋಡ್ತಾ ಇದ್ದಾರಾ? ಆದರೆ ಕರ್ತನ ವಾಕ್ಯದಿಂದ ನಾನು ನಿಮ್ಮನ್ನ ಬಲಪಡಿಸುವವಳಾಗಿದ್ದೇನೆ. ಏನೆಂದರೆ, ನೀವು ನನ್ನ ಕರ್ತನಿಗೆ ಇಷ್ಟರಾದವರು, ನನ್ನ ದೇವರ ಪ್ರಿಯರೂ ಆಗಿದ್ದೀರಿ. ಪ್ರಿಯರೇ, ನನ್ನ ಸಹೋದರ ಸಹೋದರಿಯರೇ, ಚಿಂತೆ ಪಡಬೇಡಿರಿ. ನಿಮ್ಮ ವಿರುದ್ಧವಾಗಿ ಹೇಳುವಂತಹ ಅನೇಕ ಸುಳ್ಳು ಸಾಕ್ಷಿಗಳನ್ನ ನನ್ನ ದೇವರು ನಾಶ ಮಾಡುವವನಾಗಿದ್ದಾನೆ. ನಿಮ್ಮನ್ನ ಹಾಳು ಮಾಡಲಿಕ್ಕೆ ನೋಡ್ತಿರುವಂತಹ ಜನರ ಮಧ್ಯದಲ್ಲಿ ನನ್ನ ದೇವರು ನಿಮಗೆ ಜಯವನ್ನ ಕೊಡುವವನಾಗಿದ್ದಾನೆ. ಪ್ರಿಯರೇ, ಸುಮ್ಮನೆ ನಿಂತುಕೊಂಡು ನೋಡಿರಿ, ಯುದ್ಧವು ಕರ್ತನದಾಗಿದೆ. ನಿಮ್ಮ ವಿರುದ್ಧವಾಗಿ ಹೋರಾಡುವಂತಹ ಅನೇಕ ಸೈತಾನನ ಕಾರ್ಯಗಳಿಂದ ನನ್ನ ದೇವರು ನಿಮಗೆ ಜಯವನ್ನ ಕೊಟ್ಟು ನಿಮ್ಮನ್ನ ಬಿಡಿಸುವಾತನಾಗಿದ್ದಾನೆ. ಪ್ರಿಯರೇ, ನಿಮ್ಮನ್ನ ಅವಮಾನ ಮಾಡಿದವರ ಮುಂದೆಯೇ ನಿಮ್ಮನ್ನ ಮೇಲಕ್ಕೆತ್ತುವವನಾಗಿದ್ದಾನೆ. ನಿಮ್ಮ ಕುರಿತಾಗಿ ಕೆಟ್ಟದಾಗಿ ಮಾತನಾಡಿದವರ ಮುಂದೆಯೇ ನನ್ನ ದೇವರು ನಿಮ್ಮ ತಲೆಯನ್ನ ಎತ್ತುವವನಾಗಿದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ಈ ಎಲ್ಲದರ ಕುರಿತಾಗಿ ದೇವರಲ್ಲಿ ನೀವು ಒಳಗಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಎಲ್ಲದರ ಕುರಿತಾಗಿ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡ್ರಿ. ನೀವು ಚಿಂತೆಗೆ ಒಳಗಾಗಬೇಡಿರಿ. ನೀವು ಅಪಮಾನಕ್ಕೆ ಗುರಿಯಾದವರಲ್ಲ, ನೀವು ಜಯಕ್ಕೆ ಗುರಿಯಾದವರಾಗಿದ್ದೀರಿ. ಪ್ರಿಯರೇ, ನೀವು ಕರ್ತನ ಮಕ್ಕಳಾಗಿರುವುದರಿಂದ ಕರ್ತನು ನಿಮ್ಮನ್ನ ರಕ್ಷಿಸುವಾತನಾಗಿದ್ದಾನೆ, ನಿಮ್ಮನ್ನ ಬಿಡಿಸುವಾತನಾಗಿದ್ದಾನೆ. ಚಿಂತೆ ಮಾಡಬೇಡಿರಿ, ಪ್ರಾರ್ಥನೆ ಮಾಡಿರಿ. ನಂಬಿಕೆ ಮಾತ್ರ ಇರಲಿ, ನಿರೀಕ್ಷೆ ಮಾತ್ರ ಇರಲಿ. ನಮ್ಮ ಕರ್ತನು ಒಳ್ಳೆಯವನಾಗಿದ್ದಾನೆ, ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಪ್ರಿಯರೇ, ನಿಮ್ಮೊಂದಿಗಿರಲಿ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಆಮೆನ್.